बोलो भारत माता की बोलो भारत माता की वंदे वंदे। गुरु ब्रह्मा गुरु विष्णु गुरुदेव महेश्वर गुरु साक्षाತ್ परब्ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ। ಈ ಒಂದು ಶ್ಲೋಕ ನಮ್ಮ ಜೀವನಕ್ಕೆ ಎಷ್ಟು ಮಹತ್ವ ಇತ್ತು ಅಂತಂದ್ರೆ ನಾವೆಲ್ಲರೂ ಇಲ್ಲಿ ಬಂದು ಮಾತಾಡಲಿಕ್ಕೆ ನಮ್ಮ ಗುರುದೇವರಾದಂತಹ ಇಲ್ಲಿ ಸರ್ ಕಾರಣ। ನಮ್ಮ ಸೌಭಾಗ್ಯ ಅಂತಂದ್ರೆ ನಮ್ಮ ಸೌಭಾಗ್ಯ ಏನಂದ್ರೆ ಸರ್ ಒಂದು ಪದತಲದಲ್ಲಿ ಇವತ್ತು ಅವ್ರ ಶಾಲೆಯನ್ನು ಒಂದು ಕಾರ್ಯಕ್ರಮ ಮಾಡೋದು ಬಹಳಷ್ಟು ಖುಷಿಯಾಗಿತ್ತು ನಮಗೆ। ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದರ ಉದ್ಘಾಟನೆಯನ್ನು ಮಾಡಬೇಕು। ನಾವು ಇಲ್ಲಿ ಬಂದಿರುವ ಉದ್ದೇಶ ವಿಶ್ವ ಪರಿಸರ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆ ಜೂನ್ 21 ಬಂದಿತ್ತು, ವಿಶ್ವ ಪರಿಸರ ದಿನಾಚರಣೆ ಜೂನ್ 1 ಆಮೇಲೆ ವೈದ್ಯರ ದಿನಾಚರಣೆ, ಈ ಮೂರು ಕಾರ್ಯಕ್ರಮಗಳ ಪ್ರಯುಕ್ತ ನಾವು ಇವತ್ತು ಬಂದೀವಿ। ಅದಕ್ಕೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾವು ಗಿಡಕ್ಕೆ ನೀರು ಹಾಕುವ ಮುಖಾಂತರ ಮಾಡಬೇಕು। ಅದಕ್ಕೆ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಬೇಕಂತೆ ನಮ್ಮ ಪೂಜ್ಯ ಗುರುಗಳಾದಂತಹ ಮಿಲಿ ಗುರುಗಳಲ್ಲಿ ಹಾಗೂ ವೇದಿಕೆ ಮೇಲೆ ಆಸಕ್ತರಾದಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದಾರೆ। ಅದ್ರ ಜೊತೆಗೆ ಒಬ್ಬರು ಲೇಡೀಸ್ ಒಬ್ಬರು ಬರಲಿ, ಹೆಣ್ಣುಗಳು, ಒಬ್ಬ ಹುಡುಗ ಒಬ್ಬರು ಬರಲಿ। ಯಾಕಂದ್ರೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವಾಗಿರೋದ್ರಿಂದ ನಿಮ್ಮ ಕೈಗೆ ಉದ್ಘಾಟನೆ ಮಾಡುವಂಥದ್ದು, ನಮಗೆ ಕಲಿಸಿದ ಗುರುಗಳಿಂದ ಉದ್ಘಾಟನೆ ಮಾಡುವಂಥದ್ದು ಒಂದು ಶ್ರೇಷ್ಠ ಕೆಲಸ ಆಗಿದೆ। ಅದಕ್ಕೆ ಒಬ್ಬ ನಾನು ನಿಮಗೆ ಮ್ಯಾಲಿನ ಮೇಲೆ ಉದಾಹರಣೆ ಕೊಡ್ತಿದ್ದೆ, ಗೊತ್ತಿಲ್ಲ ನಿಮಗೆ। ಇದು ತಿಂಗಳಾಗ ಹೇಳಿರ್ಬೋದು, ಇನ್ನೊಂದು ಹೇಳಿರ್ಬೋದು। ಸೆಟ್ಟರನವರು SSಕ್ಕೆ 25ಕ್ಕೆ 3 ತಗೊಂಡಿದ್ರು ಅವ್ರು ಬ್ರಿಲಿಯಂಟ್ ವಿದ್ಯಾರ್ಥಿ। ಅವ್ರು ಇವತ್ತು ಬಂದ ನಿಮಗೆ ಏನು ಭಾಷೆ ಇವತ್ತು ಯೋಗ ಬಂದಾರವ್ರು, ಯೋಗ ಅದೊಂದು ಯೋಗ ಏನ ಅವ್ರು ನಮ್ಮ ಮುಂದೆ ಅದಾರ। ಅವ್ರನ್ನ ಕೇಳಿ ಹೇಳ್ತಾರೆ, ಅವರು ಕಳ್ಕೊತ ಆ ಸರ್ ಕಡೆ ಬಂದರು, ಸರ್ ನಾ 25ಕ್ಕೆ 3 ತಗೊಂಡಿನಿ ಮತ್ತು ನನಗೆ ಎಲ್ಲ ಬರ್ತೇನೆ ರೀ ಅಂತ ಒಂದೊಂದು ಅವ್ರು ನೋಡ್ಕೊತ ಆದ್ರೆ ಎಲ್ಲ ಆನ್ಸರ್ಸ್ಗಳು ಕರೆಕ್ಟ್ ಅದಾವ। 25ಕ್ಕೆ 23 ತಗೊಂಡಿದ್ರು ಅವರು ಅಂಥವ್ರು। ಇವತ್ತು ನಾನು ಇಂಜಿನಿಯರ್ ಆಗ್ಯಾರ ನಾ ತಿಳ್ಕೊಂಡಿನಿ, ಅವ್ರು ಡಾಕ್ಟರ್ ಆಗಿರ್ತೈತಿ। ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಒಂದು ದೊಡ್ಡ ಪೊಸಿಷನ್ದಾಗ ಅದಾರ, ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ। ಅವರಿಗೆ ನಾ ನಿಮ್ಮೆಲ್ಲರ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತ ಹಾಗೂ ಧನ್ಯವಾದ। ಇದೊಂದು ಯೋಗ, ಇನ್ನೊಬ್ಬರು ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ, ಅದನ್ನ ನಾವು ಮನಗಾಣಬಹುದು। ನಮ್ಮ ಇಡೀ ಧರ್ಮದಲ್ಲಿ ಗುರುವಿಗೆ ಅತ್ಯುನ್ನತ ಸ್ಥಾನ ಕೊಟ್ಟಿದ್ದಾರೆ। ಮಾತೃ ದೇವೋಭವ, ಪಿತೃ ದೇವೋಭವ, ಅದಾದ ನಂತರ ನೆಕ್ಸ್ಟ್ ಇರುವಂಥದ್ದು ಗುರು ದೇವೋಭವ, ಆಚಾರ್ಯ ದೇವೋಭವ ಅನ್ನುವಂಥದ್ದು ನಮ್ಮ ಬಾಳಿನಲ್ಲಿಯೂ ಸಹಿತ ಸರ್ ನಿಜವಾದ ಅರ್ಥದಲ್ಲಿ ದೇವರ ಅವ್ರ ಸ್ಕೂಲಿಗೆ ಬಂದಿವಿ ಅವಕಾಶ ಪತ್ರ ಹಾಳಾಗುತ್ತೆ ಅಂತಲ್ಲ, ನಾವು ದಿನಂಪ್ರತಿ ಅವ್ರು ನೆನೆಸಲಾದಂತಹ ದಿನಗಳೇ ಇಲ್ಲ। ಯಾಕಂತಂದ್ರೆ ಈಗ ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗ್ಯಾವ, ಇಂಗ್ಲೀಷ್ನಲ್ಲಿ ಯೋಗ್ಯರನ್ನಾಗಿ ಮಾಡುವಂತಹ ಸಂಸ್ಥೆಗಳಾಗಿರ್ಬೋದು। ಅದಕ್ಕೆ ನೇರವಾಗಿ ನಮ್ಮ ಗುರು ದೇವರಾದಂತಹ ಇಂಗ್ಲೀಷ್ ಸರ್ ಕಾರಣ ಅಂತ ಹೇಳಿ ಬಹಳಷ್ಟು ಹೆಮ್ಮೆಯನ್ನು ಹೇಳ್ತೀವಿ। ಆಮೇಲೆ ಇವತ್ತಿಗೂ ಸರ್ ನೋಡಿದ್ರೆ ಅಂಜಿ ಬರೋದು ನಮಗೆ, ಅಂತಂದ್ರೆ ಅಷ್ಟು ಶಿಸ್ತುಬದ್ಧವಾಗಿ ನಮಗೆ ಒಂದು ವಿದ್ಯೆಯನ್ನು ಕೊಡೋದಾಗಿರ್ಬೋದು, ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಳೋದು ಆಗಿರ್ಬೋದು। ನಾವು ಯಾವ್ದಾರ ಏರಿಯಾದಾಗ ಅಥವಾ ತಪ್ಪು ಮಾಡುವಂಥ ಒಂದು ಪ್ರಸಂಗ ಬಂದಿದ್ರು ಸಹಿತ ಸರ್ ನೆನಪಾದ ಅಂದ್ರೆ ನಮ್ಮ ಹೈಸ್ಕೂಲಲ್ಲಿ ಇರ್ತಕ್ಕಂಥ ಎಲ್ಲ ಗುರುಗಳು ಅಷ್ಟೇ, ಅವ್ರ ನೆನಪಾದಪ್ಪ ಅಂದ್ರೆ ಆ ತಪ್ಪನ್ನು ನಾವು ಮಾಡಕ್ಕೆ ಹೋಗುದಿಲ್ಲ। ಅಷ್ಟೊಂದು ನಮ್ಮ ಮನಸ್ಸಿನ ಆಳದಲ್ಲಿ ಅವರು ಆದರ್ಶಗಳನ್ನ ಬಿತ್ತಿದ್ದಾರೆ ಅಂತ ಹೇಳಿ ಬಹಳಷ್ಟು ಹೆಮ್ಮೆ ಅನಿಸ್ತದೆ। ಈಗ ಮುಖ್ಯವಾದಂಥ ವಿಚಾರಗಳು ಅಂತ ಈಗ ಜೂನ್ 1ಕ್ಕೆ ಮಕ್ಕಳ ಸಾಹಿತ್ಯ ಪರಿಷತ್ತು ಅಂತ ಹೇಳಿ ಉದ್ಘಾಟನೆ ಆಯಿತು ಲೋಕಾಪುರದಲ್ಲಿ। ಅದರ ಎಲ್ಲ ಸದಸ್ಯರನ್ನು ನಾವಿಲ್ಲಿ ತಮ್ಮ ಮುಂದೆ ಪ್ರಸ್ತುತಿದ್ದೀವಿ। ಮೇಡಮ್ ಅವರು ತಾಲೂಕಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು। ಇವತ್ತು ತಮ್ಮ ಶಾಲೆಗೆ ಭೇಟಿ ಕೊಡ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಜೂನ್ 1 ವಿಶ್ವ ಪರಿಸರ ದಿನಾಚರಣೆ, ಜೂನ್ 21 ಬರ್ತಕ್ಕಂಥದ್ದು ವಿಶ್ವ ಯೋಗ ದಿನಾಚರಣೆ, ಆಮೇಲೆ ಜುಲೈ 1ಕ್ಕೆ ವಿಶ್ವ ವೈದ್ಯರ ದಿನಾಚರಣೆ। ಇವು ಮೂರು ಸಹಿತ ಒಂದಕ್ಕೊಂದು ಸಂಬಂಧ ಇರುವಂಥದ್ದು। ಪರಿಸರ ಸ್ವಚ್ಛ ಇತ್ತು, ಪರಿಸರ ಸಂರಕ್ಷಿತವಾಗಿತ್ತಪ್ಪ ಅಂತಂದ್ರೆ ನಮ್ಮ ಯೋಗ ಜೀವನ, ಯೋಗ ಹೇಳ್ತೀವಿ ಅದು ಬಹಳಷ್ಟು ಸುರಕ್ಷಿತವಾಗಿರ್ತದೆ। ಇದು ಸುರಕ್ಷಿತವಾಗಿತ್ತಪ್ಪ ಅಂತಂದ್ರೆ ನಾವು ವೈದ್ಯರ ಕಡೆ ಹೋಗುವಂಥ ಪ್ರಸಂಗ ಬರುವುದಿಲ್ಲ। ಅದಕ್ಕೆ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥೈಸಿಕೊಂಡು ನಾವು ಪಾಲಿಸಿದ್ರೆ, ಆಮೇಲೆ ವಿಶ್ವ ಯೋಗ ಅಂತಂದ್ರೆ ಏನು ಅಂತ ಹೇಳಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ನಮ್ಮ
ಭಾಗಕ್ಕೆ ಸುಮಾರು 10 ಸ್ಕೂಲ್ ಹೈಸ್ಕೂಲ್ಗಳು ಬರ್ತವೆ. ಎಲ್ಲ ಹೈಸ್ಕೂಲ್ ಮಟ್ಟದಲ್ಲಿ ಹೋಗಿ ಮಕ್ಕಳಿಗೆ ತಿಳಿಸುವಂಥ ಒಂದು ಪ್ರಯತ್ನ ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ನಮ್ಮ ತಲೆಯಲ್ಲಿ ಬಂದಾಗ ಆ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಎರಡನೇ ಅದಕ್ಕೆ ಯೋಗಪ್ಪ ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಬಹಳಷ್ಟು ವಿದ್ಯಾರ್ಥಿಗಳಿಗಂತೂ ವಿದ್ಯಾರ್ಥಿ ಜೀವನನೇ ಯೋಗಿಕ ಜೀವನ. ಅದಕ್ಕೆ ಈ ನೀವು 8 ನೀವು ಅಳವಡಿಸ್ಕೊಂಡು ಬಿಟ್ಟಿರಪ್ಪ ಅಂತಂದ್ರೆ ನಿಮ್ಮ ಫಲಿತಾಂಶದಲ್ಲಿ ಬಹಳಷ್ಟು ಗಣನೀಯ ಒಂದು ಉನ್ನತಿಯನ್ನು ಕಾಣಬಹುದು. ಅದರ ಜೊತೆಗೆ ಇದು ಮಾರ್ಕ್ಸು ಎಲ್ಲ ಒಂದು ಸಣ್ಣ ಉಪಜೀವನ. ಸರ್ ಹೇಳಿದಂಗೆ ಜೀವನ ಅಂತಂದ್ರೆ ಮುಂದೆ ನೀವು ನಿಮ್ಮ ಜೀವನದಲ್ಲಿ ಎಂಥ ಮೌಲ್ಯಯುತ ವ್ಯಕ್ತಿ ಆಗ್ತಾರೆ, ಎಂಥ ಆದರ್ಶಯುತ ವ್ಯಕ್ತಿ ಆಗ್ತಾರೆ ಅನ್ನುವಂಥದ್ದು ಈ ಅಷ್ಟಾಂಗ ಯೋಗ ನಿರ್ಧಾರ ಮಾಡುವಂಥದ್ದು. ಯಮ ಯಮ ಅಂತಂದ್ರೆ ನಾವು 5 ಬರ್ತವೆ: ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸಾ ಅಂತಂದ್ರೆ ಯಾವುದಕ್ಕೂ ತೊಂದರೆ ಮಾಡದಂಗ, ಜೀವಕ್ಕೆ ಹಾನಿ ಮಾಡದಂಗ, ಮತ್ತೊಬ್ಬರಿಗೆ ತ್ರಾಸ ಕೊಡ್ದಂಗ, ಜೀವಕ್ಕೆ ಅಷ್ಟಲ್ಲ ಮನಸ್ಸಿಗೂ ಕಠೋರ ಪದಗಳನ್ನು ಮಾತನಾಡ್ದಂಗ, ಯಾರಿಗೂ ಜೀವಕ್ಕೆ ಹಾನಿ ಮಾಡಿದಂಗೆ ಬದುಕುವಂಥದ್ದು ಅಹಿಂಸಾ. ಬಸವಣ್ಣವರು ಇದನ್ನ ಹೇಳಿದ್ದಾರೆ, ಕಳಬೇಡ ಕೊಲ್ಲಬೇಡ. ಕೊಲ್ಲಬೇಡ ಅಂತಲ್ಲ, ಕಳಬೇಡ ಕೊಲ್ಲಬೇಡ ಮಾಡೋದು. ಮತ್ತು ಇನ್ನೊಂದು ವೆರಿ ಫೇಮಸ್ ಶ್ಲೋಕಪ್ಪ ಅಂತಂದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹಂ ಸರ್ವಭೂತ ದಯಾ ಪುಷ್ಪಂ ಅಂತಂದ್ರೆ ಫಸ್ಟ್ ನಾವು ಯಾವುದಾದ್ರೂ ದೇವರಿಗೆ ಪುಷ್ಪ ಅರ್ಪಿಸ್ಬೇಕಾಗಿತ್ತಂದ್ರೆ ಅಹಿಂಸೆ ಎಂಬ ಪುಷ್ಪವನ್ನು ಅರ್ಪಿಸಬೇಕು. ಅಹಿಂಸಾ. ಸತ್ಯ, ಮಿಥ್ಯೆಯನ್ನು ನುಡಿಯದಿರುವಂಥದ್ದು. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ ಅಂತ ಬಸವಣ್ಣವರು ಹೇಳಿದಾಗ. ಅದಕ್ಕೆ ಸತ್ಯ, ಅಹಿಂಸಾ, ಸತ್ಯ, ಅಸ್ಥೇಯ. ಅಸ್ಥೇಯ ಅಂತಂದ್ರೆ ಕಳತನ ಮಾಡದಿರುವಂಥದ್ದು. ಬ್ರಹ್ಮಚರ್ಯ ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹಣ ಮಾಡುವಂಥದ್ದು. ಅಪರಿಗ್ರಹ. ಅಪರಿಗ್ರಹ ಅಂತಂದ್ರೆ ನಮಗೆ ಅವಶ್ಯಕತೆ ಇಲ್ಲದನ್ನ ನಾವು ಸಂಗ್ರಹಣೆ ಮಾಡಿಟ್ಟುಕೊಳ್ಳದಿರುವಂಥದ್ದು. ಅದಕ್ಕೆ ಈ ಅಷ್ಟಾಂಗ ಯೋಗವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆಗ್ತದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಯೋಗ ಆಚರಣೆ ಮಾಡೋದಕ್ಕೂ ಒಂದು ಅರ್ಥ ಬರ್ತೈತಿ ಅನ್ನುವಂಥದ್ದು. ಇನ್ನು ಮುಂದಿನದಾಗಿ ವಿಶ್ವ ಪರಿಸರ ದಿನಾಚರಣೆ. ಪರಿಸರದ ಬಗ್ಗೆ ನಮಗೆ ಕಾಳಜಿ ಯಾವಾಗ ಬರ್ತೈತಿ ಅಂತಂದ್ರೆ ಪರಿಸರ ನಮ್ಗೆ ಏನು ಉಪಯೋಗ ಐತಿ ಅಂತ ಹೇಳಿ ತಿಳ್ಕೊಳ್ಳೋದ್ರಿಂದ. ಬಹಳಷ್ಟು ಜನ ನಾವು ಏನು ತಿಳ್ಕೊತೀವಿ, ಪರಿಸರ ನಮ್ಗೆ ಏನು ಕೊಡಬೇಕು ಅಂತಂದ್ರೆ ಗಾಳಿ ಕೊಡ್ತೈತ್ರಿ, ಆಕ್ಸಿಜನ್ ಕೊಡ್ತೈತಿ, ಆಹಾರ ಕೊಡ್ತೈತಿ ಅಂತ ತಿಳ್ಕೊಂಡ್ರು. ಆದ್ರೆ ಪ್ರತಿಯೊಂದು ನಾನೌಷಧಿ ದ್ರವ್ಯ ಕಿಂಚಿತ್ ಅಸ್ತಿ ಜಗತ್ತಿನ ಅಂತಂದ್ರೆ ಔಷಧಿ ಗುಣ ಇಲ್ಲದೆ ಇರತಕ್ಕಂತಹ ಯಾವುದೇ ಒಂದು ವಸ್ತು ಜಗತ್ತಿನಲ್ಲಿ ಇಲ್ಲ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಸುತ್ತಮುತ್ತಲಲ್ಲಿ ಕಸ ಅಂತ ತಿಳ್ಕೊಂಡು ಹಾಳು ಮಾಡಾಕತ್ತೀವಿ, ಕಸ ಅಂತ ತಿಳ್ಕೊಂಡು ಕಳೆನಾಶಕಗಳು ಹೊಡೆಯಾಕತ್ತೀವಿ, ಕೀಟನಾಶಕಗಳ ನಾಶ ಮಾಡಾಕತ್ತೀವಿ. ಆ ಗಿಡಗಳ ಮಹತ್ವವನ್ನು ನಾವೆಲ್ಲ ತಿಳ್ಕೊಂಡಿಪ್ಪ ಅಂತಂದ್ರೆ, ಆರೋಗ್ಯಕ್ಕೆ ಎಷ್ಟು ಮಹತ್ವ ನಾವು ತಿಳ್ಕೊಂಡಿಪ್ಪ ಅಂತಂದ್ರೆ ಒಂದು ಸಣ್ಣ ಕಸ ಹಾಕಿರ್ಬೇಕಂತ ಸಹಿತ ನಾವು 100 ಸಲ ವಿಚಾರ ಮಾಡ್ತೀವಿ. ಈ ಒಂದು ಮನೋಭಾವ ಮಕ್ಕಳಲ್ಲಿ ಬಂತಪ್ಪ ಅಂತಂದ್ರೆ ಪರಿಸರ ಸಂರಕ್ಷಣೆ ಬಹಳಷ್ಟು ಸಲೀಸಾಗಿ ಆಗ್ತದೆ, ಬಹಳಷ್ಟು ಅವಶ್ಯವಾಗಿ ಆಗ್ತದೆ. ಯಾಕಂದ್ರೆ ಪರಿಸರ ಹಾಳಾಗ್ತದೆ ಅಂತಂದ್ರೆ ನಮ್ಮ ಬದುಕು ಇಲ್ಲ. ಇವತ್ತು ನಾವು ವೈದ್ಯನಾಗಿ ಸುಮಾರು 18 ವರ್ಷಗಳಿಂದ ನಾನು ವೈದ್ಯಕೀಯ ಸೇವೆ ಸಲ್ಲಿಸಕ್ಕೆ ನಾನು ನೋಡ್ತಾ ಇದ್ದೀನಿ. ಸಣ್ಣ ಮಕ್ಕಳಿಗೆ ಹೇಳ್ತಿದ್ದಾನೆ, ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರ್ ಕಾಯಿಲೆ, ಸಣ್ಣ ಮಕ್ಕಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತಹ ಕಾಯಿಲೆ, ಸಣ್ಣ ಮಕ್ಕಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಸಹಿತ ಗುಣಪಡಿಸಲಾಗದಂತಹ ಕಾಯಿಲೆಗಳು ಬರಾಕತ್ತಾವ. ಪರಿಸರ ಸಂರಕ್ಷಣೆ ನಾವು ಮಾಡದಿದ್ರೆ ನಮ್ಮ ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ನೀವು ಸುತ್ತಮುತ್ತಿರ್ತಕ್ಕಂಥ ಕೆಲವೊಂದು ಗಿಡಮೂಲಿಕೆಗಳನ್ನು ತಗೊಂಡ್ರಿ, ಅದು ಎದಕ್ಕೆ ಮಹತ್ವ, ಎದಕ್ಕೆ ಬರ್ತೈತೆ ಅನ್ನುವಂಥದ್ದನ್ನು ಹೇಳ್ತೀನಿ. ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಹೊಲದಲ್ಲಿ ಕಸದ ಗತೆ ಬೆಳೆದಿರ್ತದೆ, ಎಲ್ಲರೂ ನೋಡಿರೋದನ್ನ. ಇಲ್ಲೇ ನೀವು ಸಾಲಿ ಮುಂದೆ ಕಿತ್ಕೊಂಡು ಬಂದಿದ್ದಾನೆ. ಇದು ಕಸ ಅಂತ ನಾವು ತಿಳ್ಕೊಂಡ್ವಿ. ಇದರ ಹೆಸರು ಪುನರ್ನವ. ಪುನಃ ಜನಯತಿ ಇತಿ ಪುನರ್ನವ ಅಂತಂದ್ರೆ ಮತ್ತೆ ಹುಟ್ಟುತ್ತಲ್ಲ. ಇದು ಏನ್ ಮಾಡಬೇಕು ಅಂತಂದ್ರೆ ಶರೀರದಲ್ಲಿರ್ತಕ್ಕಂತಹ ಜೀವಕೋಶಗಳಿಗೆ ಹೊಸ ಚೈತನ್ಯವನ್ನ ತಂದು ಕೊಡ್ತೈತಿ, ನಮಗೆ ವಯಸ್ಸಾಗುವುದನ್ನ ತಪ್ಪಿಸ್ತೈತಿ. ನಾನು ನನ್ನ ಜೀವನದಲ್ಲಿ ನೋಡಿರ್ತಕ್ಕಂತಹ ಇದರ ಶ್ರೇಷ್ಠ ಪ್ರಭಾವ ಅಂತಂದ್ರೆ ಒಬ್ಬರಿಗೆ ಸಿರೋಸಿಸ್ ಆಫ್ ಲಿವರ್ ಆಗಿ, ಅಂದ್ರೆ ಲಿವರ್ ಪೂರ್ತಿ ಡ್ಯಾಮೇಜ್ ಆಗಿ ಹೊಟ್ಟೆ ತುಂಬ ನೀರು ತುಂಬಿತ್ತು, ಇನ್ನೇ ಒಂದು 2 ತಿಂಗಳ ಸಾಯ್ತ ಅಂತ ಹೇಳಿ ಕಳಿಸಿದ್ರು. ಇವತ್ತಿಗೂ ಸಹಿತ ಅತಿ ಆರೋಗ್ಯದಿಂದ ಬದುಕಿದನು. ಅವಾಗ ಇನ್ನ 2 ತಿಂಗಳ ಸಾಯ್ತೀವಿ ಅಂತ ಹೇಳಿ 6 ವರ್ಷ ಆಗ್ತೀವಿ. ಇವತ್ತಿಗೂ ಸಹಿತ ಅತ್ಯಂತ ಆರೋಗ್ಯವಂತ ಜೀವನ ನಡೆಸಕತ್ತಾನ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ಪುನರ್ನವ. ಇದನ್ನ ಕಷಾಯ ಮಾಡಿ ನಾವು ಕೊಟ್ಟಿದ್ವಿ ಒಂದು 2 ತಿಂಗಳು. ಸಾಯುವಂತ ವ್ಯಕ್ತಿ ಸಹಿತ ಇವತ್ತು ಎಲ್ಲರಿಗಿಂತ ಆರೋಗ್ಯವಾಗಿ ಬದುಕಕತ್ತಾನ. ಇದ್ರ ಹೆಸರು ಪುನರ್ನವ ಅಂತ ಹೇಳಿ. ಅಬುಲಿ ಗಿಡ ಅಂತ ಕೇಳಿರಿ, ಅಬುಲಿಗೂ ನೋಡಿರಿ, ಎಷ್ಟು ನೋಡಿರಿ ಅಬುಲಿ ಎಲ್ಲರೂ ಇದ್ರಾಗಿರ್ತಾವೆ, ಎಲ್ಲರೂ ಹಿತ್ತಲ್ದಾಗಿರ್ತಾವೆ ಮೊದಲು. ಅದಕ್ಕೆ ಈ ಅಬುಲಿ ಗಿಡ ಶ್ರೇಷ್ಠ ದಂತ ರೋಗ ನಿವಾರಕ, ಹಲ್ಲಿಗೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳನ್ನು ಕಾಯಿಲೆಗಳನ್ನು ನಿವಾರಿಸಿದೆ. ಮತ್ತು ಕಿಡ್ನಿ ಸ್ಟೋನ್, ಕಿಡ್ನಿಯಲ್ಲಿ ಆಗ್ತಕ್ಕಂಥ ಹಾಳಗಳನ್ನು ಕಡಿಮೆ ಮಾಡೋದು. ಇದ್ರಾಗ 3-4 ವೆರೈಟಿ ಬರ್ತಾವೆ: ನೀಲಿ, ಹಳದಿ, ಬಿಳಿ. ಈ ಎಲ್ಲ 3
ಗಿಡಗಳು ಸಹಿತ ಕಿಡ್ನಿಯ ಸಮಸ್ಯೆಗಳನ್ನ ಪರಿಹರಿಸತಕ್ಕಂಥವು, ಆಮೇಲೆ ಹಲ್ಲಿನ ರೋಗಗಳನ್ನ ಗುಣಪಡಿಸ್ತಕ್ಕಂಥವು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಸಹಿತ ಕ್ಯೂರ್ ಆಗಲಾರದ ಇರುವಂಥ ರೋಗಗಳನ್ನ ಗುಣಪಡಿಸ್ತಕ್ಕಂಥದ್ದು. ಇದು ಅದು ಎಲ್ಲಿ ಯೂಸ್ ಮಾಡ್ಬೋದು ಸರ್? ಕಷಾಯ ಡೈಲಿ ತಿನ್ಬೋದು ಸರ್. ಕಷಾಯ ಮಾಡ್ಬೋದು, ಅದ್ರ ಬೇರು ಉಪಯೋಗ ಮಾಡ್ಬೋದು ಸರ್. ಬೇರೆ ಅಂತ ಹೇಳಿದ್ರೆ ಗಿಡ ಎಲ್ಲ ಹಾಳು ಹೋಗ್ತಾ ಸರ್, ಎಲ್ಲಿ ಉಪಯೋಗ ಮಾಡ್ಬೋದು. ಆಮೇಲೆ ಇದು ನೆಲನೆಲ್ಲಿ ಅಂತ ಹೇಳಿ ನಿಮ್ಗೆ ಹಿತ್ತಲಾಗ ಬೆಳೆದಿರ್ತಾರೆ, ಸಣ್ಣ ಇಷ್ಟ ಸಣ್ಣ ಗಿಡ ಬೆಳೆದಿರ್ತಿ. ಇದನ್ನ ಹೆಂಗೆ ಕಟ್ಟಬೇಕು ಅಂದ್ರೆ ಇದ್ರ ಹಿಂದೆ ನೆಲ್ಲಿಕಾಯಿ, ಸಣ್ಣ ಸಣ್ಣ ನೆಲ್ಲಿಕಾಯಿ ಆಗಿರ್ತಾವ, ನೆಲನೆಲ್ಲಿ ಹಂಗೆ ಪಾಸ್ ಮಾಡ್ತಾರೆ. ನೆಲನೆಲ್ಲಿ ಅಂತ ಹೇಳಿ ಅದರಂತ ಶ್ರೇಷ್ಠ ದ್ರವ್ಯ ಮತ್ತೊಂದಿಲ್ಲ. ಲಿವರ್ ಕುಡಿದು ಲಿವರ್ ಹಾಳಾಗಿರ್ತಲ್ಲ, ಸಾರಾಯಿ ಕುಡಿದಾಗಿರ್ಬೋದು, ಆಮೇಲೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹಂಗಾದಾಗ, ಆಮೇಲೆ ಬಹಳಷ್ಟು ವರ್ಷಾನುಗಟ್ಟಲಿರುವಂಥ ಕೆಮ್ಮಿನಲ್ಲಿ ಬಹಳಷ್ಟು ಶ್ರೇಷ್ಠವಾದಂಥ ಔಷಧಿ ದ್ರವ್ಯ. ಆಗ ಹೇಳ್ತಾರೆ ಸಿರೋಸಿಸ್ ಆಫ್ ಲಿವರ್, ಅದರ ಜೊತೆ ಪುನರ್ನವ ಜೊತೆ ನೆಲನೆಲ್ಲಿನೂ ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಸಾಯುವಂಥ ವ್ಯಕ್ತಿ ಸಹಿತ ಒಂದು ಉಳದಾನ. ಇದನ್ನು ನೋಡಿದ್ರೆ ಬಟ್ಟಲ್ ಹೂವ, ನೋಡಿದ್ರೆ ಬಟ್ಟಲ್ ಹೂವ. ಬಟ್ಟಲ್ ಹೂವ ಶ್ರೇಷ್ಠ ಕ್ಯಾನ್ಸರ್ ನಿವಾರಕ. ಬಟ್ಟಲ್ ಹೂವನ್ನ ಈ ಹೂವ ಮತ್ತು ಎಲೆಯನ್ನ ದಿವಸ ಸೇವಿಸ್ತಾ ಬಂದ ಕ್ಯಾನ್ಸರ್ ರೋಗ ಬರುವುದಿಲ್ಲ. ಅರಳಿ ಮರ ಶ್ರೇಷ್ಠ, ವಿಶೇಷವಾಗಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ರೋಗಗಳಲ್ಲಿ. ಅರಳಿ ಮರ ಸುತ್ತ ಗೊತ್ತಿದೆ ನಮ್ಮ ಶಾಸ್ತ್ರದಾಗ. ಅರಳಿ ಮರ ಸುತ್ತ ಯಾರು ಸುತ್ತಪ್ಪ? ಯಾರು ಸುತ್ತಾರೆ ಅರಳಿ ಮರ? ಅರಳಿ ಮರ ಯಾರು ಸುತ್ತಾರೆ? ಲೇಡೀಸ್ ಸುತ್ತ. ಎದಕ್ಕೆ ಸುತ್ತ? ಮಕ್ಕಳಾಗಲಿ ಗೊತ್ತಿಲ್ಲ. ಈಗ ಹೇಳಿ ಹಳ್ಳಿಗಳಾಗ ಮಕ್ಕಳಾಗ್ಲಾರ್ದವರು ಅರಳಿ ಮರ ಸುತ್ತಬೇಕು. ಸೂರ್ಯ ಹುಟ್ಟಕ್ಕಿಂತ ಮೊದಲು ಬ್ರಾಹ್ಮಿ ಮುಹೂರ್ತಾಗಿ ಎದ್ದಂತ ಮೂಢನಂಬಿಕೆ ಇಂಥ ದೊಡ್ಡ ನಾವು ಕಡೆ ನಾವು ಏನು ಅರಳಿ ಮರ ಸುತ್ತ ಹೇಳ್ತಾರೆ. ಎಲ್ಲ ಶಾಸ್ತ್ರ ಸುಳ್ಳು, ಎಲ್ಲ ಸುಳ್ಳು ನೋಡಿ ಹೇಳ್ತಾರೆ. ಬಟ್ ಅರಳಿ ಮರದಂಥ ಶ್ರೇಷ್ಠ ಔಷಧಿಗಳು ಮತ್ತೊಂದಿಲ್ಲ. ನಮ್ಮ ಪ್ರಾಕ್ಟೀಸ್ನಲ್ಲಿ ನಾವು ನೋಡ್ತೀವಿ, ಸಾವಿರಾರು ಪೇಷಂಟ್ ಮೇಲೆ ನಾವು ಪ್ರಯೋಗ ಮಾಡಿದ್ದೀವಿ. ಯಾವ ಹೆಣ್ಮಕ್ಕಳಿಗೆ ತಿಂಗಳ ಪೀರಿಯಡ್ ಸರಿ ಆಗ್ತಿರಂಗಿಲ್ಲ, ನಾ ಯಾಕೆ ಹೇಳತ್ತೀನಿ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ದೊಡ್ಡ ಅಕ್ಕಂದಿರ್ಬೋದು, ನಿಮ್ಮ ಮನೆಯಲ್ಲಿ ತಾಯಿರ್ಬೋದು, ಅವ್ರಿಗಿರುವಂಥ ಸಮಸ್ಯೆ ಇದ್ರಪ್ಪ ಅಂತಂದ್ರೆ ಈ ವಿಷಯಗಳಿಗೆ ತಲುಪಿಸ್ಬೇಕಾಗ್ತಾವೆ. ತಿಂಗಳ ಪೀರಿಯಡ್ ಸರಿ ಆಗ್ತಿರಂಗಿಲ್ಲ, ಗರ್ಭಾಶಯ ಗಂಟಾಗಿರ್ತಾವೆ ಅಂತ ಹೇಳ್ತಾರೆ, PCOD ಅಂತ ಕರೀತಾರೆ. ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಸಹಿತ ಗುಣ ಆಗ್ತಿರಂಗಿಲ್ಲ. ಅಂಥವ್ರಿಗೆ ಇದರ ಎಲೆಯ ಕಷಾಯನ ಬೆಳಗ್ಗೆ ಮತ್ತು ಸಾಯಂಕಾಲ ತಗೊಂಡ್ರೆ 100% ಮತ್ತೊಂದು ಹೇಳ್ತೀನಿ, ನಾನು ರಿಪೀಟ್ ಮಾಡ್ತೀನಿ, 100% ಕ್ಯೂರ್ ಆಗ್ತಾವ. ಅಂಥ ಉದಾಹರಣೆಗಳನ್ನ ಸಾವಿರಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಇದಕ್ಕೆ ಅರಳಿ ಮರ ಇದು ಶ್ರೇಷ್ಠ ಔಷಧಿ ಸಸ್ಯ ಮತ್ತು ಅತಿ ಹೆಚ್ಚು ಆಮ್ಲಜನಕವನ್ನು ಉತ್ಪಾದಿಸ್ತಕ್ಕಂತಹ ಸಸ್ಯ. ಇದನ್ನ ಶ್ರೇಷ್ಠ ಒಂದು ದೈವಿಕ ರೂಪ ಅಂತ ಹೇಳಿ ನಮ್ಮ ಧರ್ಮಶಾಸ್ತ್ರದಲ್ಲಿ ಗುರುತಿಸಿದ್ದಾರೆ. ಆಮೇಲೆ ಇದು ಸ್ವಸ್ತಿಕ್ ಹೂ ಅಂತ ನೋಡಿದ್ರಿ, ಸ್ವಸ್ತಿಕ್ ಹೂ ಎಲ್ಲರೂ ಇದಾಗಿರ್ತಾವ ಅಲ್ಲಿ ಗಾರ್ಡನ್ದಾಗ, ನಿಮ್ಮ ಮನೆ ಮುಂದೆ ಗಾರ್ಡನ್ ಇರ್ತದೆ ಸ್ವಸ್ತಿಕ್ ಹೂ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಸಂಸ್ಕೃತದೊಳಗೆ ತಗರ ಅಂತ ಕರೀತಾರೆ, ತಗರ. ಇದು ರಕ್ತ ಮೂಲವ್ಯಾಧಿ ಇರ್ತೈತೆ ಅವ್ರಿಗೆ, ಆಮೇಲೆ ಗರ್ಭಾಶಯದ ಮುಖಾಂತರ ರಕ್ತ ಜಾಸ್ತಿ ಹೋಗ್ತಿರ್ತೈತೆ ಅವ್ರಿಗೆ, ಆಮೇಲೆ ಯಾರಿಗಾರ ಮೂಗ್ನ್ಯಾಗ ರಕ್ತ ಸ್ರಾವ ಆಗ್ತೈತೆ ಬ್ಯಾಸಗಿ ಒಳಗೆ, ಅಂಥವ್ರಿಗೆ ಇದರ ಹೂವನ್ನ ದಿವಸ ತಿನ್ನುವುದರಿಂದ ಅಂತಹ ಗಂಭೀರ ಕಾಯಿಲೆಗಳು ಸಹಿತ ಬಹಳಷ್ಟು ಬೇಗವಾಗಿ ಅತ್ಯಂತ ಸುಲಭವಾಗಿ ಗುಣ ಆಗ್ತಕ್ಕಂಥದ್ದು. ಆಮೇಲೆ ಈ ಗಿಡ ತಾವು ನೋಡಿರ್ಬೋದು, ಗುಡ್ಡದಾಗ ಯಾರು ಮಕ್ಕಳು ಅಡ್ಡಾಡಿದ್ರೆ ಗೊತ್ತಾಗೈತೆ, ಸಣ್ಣ ಮುತ್ತು ಜೋಡಿಸಿದಂಗೆ ಇದರಲ್ಲಿ ಕಾಯಿಗಳಾಗಿವೆ. ಈ ಕಾಯಿ ಫಸ್ಟ್ ಇಂದ ರುಚಿಯಾಗೈತೆ, ಆಮೇಲೆ ಒಗರೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕ್ಯಾನ್ಸರ್ ನಿವಾರಕ. ಕ್ಯಾನ್ಸರ್ ಒಂದು ಬಂತಪ್ಪ ಅಂತಂದ್ರೆ ಆಸ್ತಿನೂ ಹಾಳಾಕತಿ, ನಿಮ್ಮ ಆಶಯನೂ ಹಾಳಾಕತಿ, ಆಮೇಲೆ ನಿಮ್ಮ ಆಯುಷ್ಯನೂ ಹಾಳಾಕತಿ. ತಿಳ್ತಿಲ್ರಿ, ಬದುಕುವ ಆಶಯನೂ ಹಾಳಾಕತಿ, ನಿಮ್ಮ ಆಸ್ತಿನೂ ಹಾಳಾಕತಿ, ಆಯುಷ್ಯನೂ ಹಾಳಾಕತಿ. ನಾನು ಕಾಯಿಲೆಗಳನ್ನ ಎದುರಿಸ್ತಕ್ಕಂತಹ ಶ್ರೇಷ್ಠ ದ್ರವ್ಯಗಳು ನಮ್ಮ ಗುಡ್ಡದಾಗ ಬಡಿಸಿ ಕೂತ ಇರ್ತಾವೆ. ಅದನ್ನು ಆಮೇಲೆ ಇದು ನಾನು ಆಯುರ್ವೇದನ ಪ್ರಾಕ್ಟೀಸ್ ಮಾಡಬೇಕಂತ ಹೇಳಿ ನನ್ನ ಪ್ರಚೋದನೆ ಮಾಡಿರ್ತಕ್ಕಂತಹ ಒಂದು ಔಷಧಿ ಸಸ್ಯ. ನನ್ನ ವೃತ್ತಿ ಜೀವನ ಆರಂಭದಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದೆ, ಎಲ್ಲಿ ಉದ್ಯೋಗಿಯಲ್ಲಿ. ಅಲ್ಲಿ ಒಬ್ಬಕ್ಕೆ 14 ವರ್ಷದ ಹೆಣ್ಣುಗಳು, ಅವ್ರ ಕಂಪ್ಲೇಂಟ್ ಏನಪ್ಪ ಅಂತಂದ್ರೆ ದಿನನಿತ್ಯ ಜ್ವರ, ಕಂಟಿನ್ಯೂಸ್ ಆಗಿ ಜ್ವರ 2 ವರ್ಷದಿಂದ. ಯಾವ ಇನ್ವೆಸ್ಟಿಗೇಷನ್ ಮಾಡಿದ್ರು ಸಹಿತ, ಒಬ್ಬ ಬಡವ ವ್ಯಕ್ತಿ ಇದ್ರು ಸಹಿತ 2 ಲಕ್ಷ ಹೆಚ್ಚು ಖರ್ಚು ಮಾಡಿದ್ರು ಸಹಿತ ಜ್ವರ ಕಡಿಮೆ ಆಗಿರಲಿಲ್ಲ. ಇದರ ಒಂದು ಕಷಾಯವನ್ನು ಅವರು ದಿನಪ್ರತಿ ಕೊಡ್ತಾ ಬಂದಿವಿ. ಭೂನಿಂಬ ನೆಲಬೇವು ಅಂತ ಕರಿತೀವಿ. ನೆಲಬೇವು ನಮ್ಮ ಭಾಗದಾಗ ಮಸಾಲೆ ರೋಗಗಳು ಹೆಚ್ಚು ಬೆಳೀತಿದ್ರು. ನೆಲಬೇವು ಇದರ ಕಷಾಯವನ್ನು ದಿನ ಉಪಯೋಗ ಮಾಡ್ತಾ ಬಂದೀವಿ. ಬರೀ ಒಂದು ವಾರದಲ್ಲಿ 2 ವರ್ಷದಿಂದ ಇರ್ತಕ್ಕಂತಹ ಜ್ವರ ಗುಣ ಆಗಿರ್ತಕ್ಕಂಥದ್ದು. ಇಂತಹ ಶ್ರೇಷ್ಠ ಔಷಧಿಗಳು ನಮ್ಮ ಗುಡ್ಡಗಾಡಲ್ಲಿ ಇದ್ದಾವೆ. ಬಟ್ ನಾವೇನು ಮಾಡಾಕತ್ತಪ್ಪ ಅಂತ ನಾವೆಲ್ಲ ಸರ್ವನಾಶ ಮಾಡ್ತಾ ಇದ್ದೇವೆ. ಇದು ವಾಸ ಅಂತ ಕರಿತೀವಿ. ವಾಸ ಇದು ಸಹಿತ ಗುಡ್ಡದಲ್ಲಿ ಮತ್ತು ಎಲ್ಲ ಗುಡ್ಡಗಾಡಲ್ಲಿ ಬೆಳೆಯುವಂಥದ್ದು. TB ಕಾಯಿಲೆಯನ್ನು ಗುಣಪಡಿಸ್ತಕ್ಕಂಥದ್ದು,
ಬಹಳಷ್ಟು ದಿವಸಗಳಲ್ಲಿರ್ತಕ್ಕಂತಹ ಕೆಮ್ಮನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಎಣೆಮಿಯಾ ರಕ್ತಹೀನತೆ. ಒಂದು ಪೇಷಂಟ್ ನಮ್ಮ ಕಡೆ ಬಂದಿತ್ತು, ಅದರ ರಕ್ತದ ಪ್ರಮಾಣ 5.2 ಇತ್ತು. ರಕ್ತ ಹಾಕಂತ ಹೇಳಿದ್ರು, ನಾನು ಅದೇ ಹೇಳಿದ್ರು ರಕ್ತ ಹಾಕ್ಸಂತೇಳಿ, ಬ್ಯಾಡ್ ಸರ್ ಅದನ್ನು ಬಿಟ್ಟು ನೀವು ಏನಾರು ಕೊಡಂತ ಹೇಳಿದ್ರು. ಈ ಒಂದು ಇದೇನಂತಾರಲ್ಲ ವಾಸ ಮತ್ತು ನೆಗ್ಗಿನ ಮೂಲ ಆಗಲ್ಲ ತೋರಿಸಿದ್ರಲ್ಲ, ಅವನ್ನ ಎರಡು ಪ್ರಯೋಗ ಮಾಡಿದ್ವಿ. ಒಂದ ವಾರನಾಗ 5.2 ಇದ್ದು 7.2 ಬಂತು, ಅಂದರೆ 2 ಪಾಯಿಂಟ್ ಹೆಚ್ಚಾಯಿತು. 2 ಪಾಯಿಂಟ್ನ ಹೆಚ್ಚು ಮಾಡಬೇಕಾದ್ರೆ 2 ಬಾಟಲಿ ರಕ್ತ ಹಾಕಬೇಕಾಗಿತ್ತು. ಬಟ್ ಈ ಒಂದು ಔಷಧಿ ಸಸ್ಯ ಆ ರಕ್ತ ಹಾಕುವ ಪ್ರಕ್ರಿಯೆ, ಅದನ್ನು ಸಹಿತ ಕಡಿಮೆ ಮಾಡಿರ್ತಕ್ಕಂತಹ ಶ್ರೇಷ್ಠ ಔಷಧಿ ದ್ರವ್ಯ. ಇದರ ಹೆಸರು ವಾಸ ಅಂತ. ಆಮೇಲೆ ಅಂತಂದ್ರೆ ಜೀವನ, ಆಹಾರ ಅಂತಂದ್ರೆ ಬದುಕು. ಆಹಾರನ ನಾವು ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಮೂಲಕ ಕಾರಣ. ಆದರೆ ನಾವು ಇವತ್ತು ಏನು ಮಾಡಿಬಿಟ್ಟು ಅಂತಂದ್ರೆ, ಆಹಾರ ಸೇವಿಸುವಂಥ ಸಮಯ ಆಗಿರ್ಬೋದು, ಸೇವಿಸುವಂಥ ಆಹಾರ ಆಗಿರ್ಬೋದು, ಎರಡೂ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿವಿ. ಅದಕ್ಕೆ ರೋಗಗಳನ್ನು ಹುಡುಕೊಂಡು ಬರ್ತಕ್ಕಂಥದ್ದು. ದಿನಚರಿ ಬರುತ್ತೆ. ನಮ್ಮ ಆಯುರ್ವೇದ ಒಂದು ಚಾಪ್ಟರ್ ಐತೆ ದಿನಚರಿ ಅಂತಂದ್ರೆ, ಬೆಳಗ್ಗೆ 7ರಿಂದ ಹಿಡ್ಕೊಂಡು ರಾತ್ರಿ ಮಲಗುವುದ್ರೊಳಗೆ ನಾವು ಏನೇನು ಕ್ರಿಯೆಗಳನ್ನ ಮಾಡಬೇಕನ್ನುವಂಥದ್ದು. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೇ ಜೀರ್ಣಾರ್ಜನ ರೂಪಾಯಿ. ಈಗ ನೀವು ಇಲ್ಲಿ ಹಾಸ್ಟೆಲ್ದಾಗ ಎಷ್ಟು ಬಂದಿರಲ್ಲ, ಅವರಿಗೆ ಒಂದು ಸೌಭಾಗ್ಯ ಅಂತ ತಿಳ್ಕೋಬೇಕು. ಯಾಕಂತಂದ್ರೆ 5 ಗಂಟೆಗೆ ಎಬ್ಬಿಸಿನ ಅಭ್ಯಾಸ ಕಚ್ಚುವಂಥದ್ದು. 5 ಗಂಟೆಗೆ ಹೇಳೋದ್ರಿಂದ ನಮ್ಮ ಮನಸ್ಸು ಬಹಳಷ್ಟು ಸದೃಢವಾಗಿರ್ತದೆ. ಆಮೇಲೆ ಹೊರಗೆ ಪರಿಸರದಲ್ಲಿ ಸಹಿತ ಆಮ್ಲಜನಕಗಳು ಬಹಳಷ್ಟು ಪ್ರಮಾಣ ಆಗಿರ್ತದೆ. ಆಮೇಲೆ ಇಡೀ ವಾತಾವರಣದಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿ ಇರುವಂಥದ್ದು. ಈ ಸಂದರ್ಭದಲ್ಲಿ ನಾವು ಅಧ್ಯಯನ ಮಾಡಕ್ಕೆ ಪ್ರಾರಂಭ ಮಾಡಿದೀವಿ. ಅದು ಅಷ್ಟೇ ಅಭ್ಯಾಸ ಅಲ್ಲ, ನಾವು ಸಹಿತ ಈಗ ನಮ್ಮದು ಪ್ರಾಕ್ಟೀಸ್ ಅಂತ ದಿನಂಪ್ರತಿ ನಾವು ಓದಲೇಬೇಕು. ನಾವು ಬೆಳಗ್ಗೆ ಎದ್ದು ಓದಬೇಕು ಅಂತಂದ್ರೆ ಅದು ಓದಿದೆಲ್ಲ ವಿಷಯಗಳು ಮನಸ್ಸಿನ ಆಳಕ್ಕೆ ಇಳಿತಾವೆ. ಮನಸ್ಸಿನ ಚಂಚಲಾಗಿರ್ತದೆ, ಮನಸ್ಸು ಶಾಂತ ಸರೋವರವಾಗಿರ್ತದೆ. ನೀವೇನು ಆಗ ಹಾಕ್ತಿರಲ್ಲ ಅದನ್ನು ಸ್ವೀಕಾರ ಮಾಡುವಂಥದ್ದು ಆಗ್ತದೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇರುವಂಥದ್ದು. ಆಮೇಲೆ ಶೌಚಾದಿ ಕರ್ಮಗಳನ್ನೆಲ್ಲ ಮಾಡುವಂಥದ್ದು. ಆಮೇಲೆ ಅಭ್ಯಂಗ ಅಂತ ಕರೀತಾರೆ. ಅಭ್ಯಂಗ ಅಂತಂದ್ರೆ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು. ಮೊದಲ ಅಟ್ಲೀಸ್ಟ್ ನಮ್ಮ ಹಿರಿಯರು 15 ದಿವಸಕ್ಕೊಮ್ಮೆ ಮಾಡ್ತಿದ್ರು. ಈಗ ಎಣ್ಣೆ ಹಚ್ಚುವುದು ಅಂತಂದ್ರೆ ನಮ್ಗೆ ಅಲರ್ಜಿ ಆಗಿರುವಂಥ ಒಂದು ಸಂದರ್ಭ ನಾವು ಬಂದ್ಬಿಟ್ಟಿವಿ. ಅಭ್ಯಂಗವನ್ನು ಆಚರಿಸಿದ್ದ ಸಹಜರಾಶ್ರಮ ವಾತಾಪಹಾರ ಅಂತ. ಅಂದರೆ ಅಭ್ಯಂಗ ನೀವು ದಿನಂಪ್ರತಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿತ್ತು ಅಂತಂದ್ರೆ ನಿಮಗೆ ವಯಸ್ಸಾಗೋದಕ್ಕೆ ತಡೆಗಟ್ಟಬೇಕು. ಸಣ್ಣ ಮಕ್ಕಳು ಇರ್ತಾರೆ, ಕೂದಲು ಬೆಳಗಾಗುವಂಥ ಸಮಸ್ಯೆ ಆಗಿರ್ಬೋದು, ಸಣ್ಣ ಮಕ್ಕಳಲ್ಲಿ ಸಂಧವಾತ ಆಗಿರ್ಬೋದು, ಎಲ್ಲ ಕಾಯಿಲೆಗಳಿಂದ ನಾವು ಮುಕ್ತರಾಗಬಹುದು. ಮುಕ್ತರಲ್ಲ ಬರುವುದೇ ನಮಗೆ ರೋಗ ಬರಲ್ಲ ತಡೆಯೋದನ್ನ ನಮ್ಮ ಆಯುರ್ವೇದದ ಮುಖ್ಯ ಉದ್ದೇಶ. ಅದಕ್ಕೆ ರೋಗ ಬರಲಾರ್ದ ನೀವೆಲ್ಲ ತಡೆಯುವಂಥವು. ಆಮೇಲೆ ಅಭ್ಯಂಗ ಆದಮೇಲೆ ಸ್ನಾನ ಮಾಡುವಂಥದ್ದು. ಇದಕ್ಕಿಂತ ಮೊದಲು ಯೋಗ ಮಾಡುವಂಥದ್ದು. ಯೋಗ 2 ರೀತಿ. ನೀವು ಸ್ನಾನ ಮಾಡಬೇಕಂತಿದ್ರಿ ಯೋಗ. ಆಮೇಲೆ ಕೆಲವೊಂದು ಸಲ ನಾವು ವ್ಯಾಯಾಮ ಅಂತಂದ್ರೆ ಸ್ನಾನಕ್ಕಿಂತ ಮೊದಲು ಮಾಡಬಹುದು. ಯೋಗ ಆಗಲಿಕ್ಕೆ ಅಷ್ಟಾಂಗ ಯೋಗ. ಯಮ ನಿಯಮ ಅಂತಂದ್ರೆ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಸಾಮಾಜಿಕ ಜೀವನ. ಆಸನ ಪ್ರಾಣಾಯಾಮ ಅಂತಂದ್ರೆ ನೀವು ಶಾರೀರಿಕವಾಗಿ ಮಾಡುವಂಥದ್ದು. ಯೋಗ ಆಸನಗಳನ್ನು ನೀವು ಮಾಡಬೇಕು ಅಂತಂದ್ರೆ ಕೆಲವು ಮುದ್ರಾಗಳು ಅಂತ ಆ ಮುದ್ರಾಗಳನ್ನು ಮಾಡೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತೀವಿ. ಆಮೇಲೆ ಸೂರ್ಯ ನಮಸ್ಕಾರವಂಥ ಆಸನಗಳನ್ನು ಮಾಡೋದ್ರಿಂದ ನಿಮಗೆ ಶಾರೀರಿಕ ಆರೋಗ್ಯ ಸುಧಾರಣೆ ಆಗುವಂಥದ್ದು. ಇದಾದಮೇಲೆ ಫಲಹಾರವನ್ನು ಸೇವಿಸುವಂಥದ್ದು, ಉಪಹಾರವನ್ನು ಸೇವಿಸುವಂಥದ್ದು. ಅಷ್ಟರಲ್ಲಿ ಜೀವನ ಅನ್ನುವಂಥದ್ದು ಒಂದು ತಪಸ್ಸಿದ್ದಾರೆ. ಅಲ್ಲಿ ನೀವು ಯಾವುದೋ ಸ್ವೀಕಾರ ಮಾಡಿದ ಸಹಿತ ಪ್ರಸಾದ ಅಂತಲೇ ಸ್ವೀಕಾರ ಮಾಡಬೇಕು. ಅನ್ನಂ ಬ್ರಹ್ಮ ರಸೇರ್ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಅಂತಂದ್ರೆ ಅನ್ನ ಅಂತಂದ್ರೆ ಅದು ಪರಬ್ರಹ್ಮ ಬ್ರಹ್ಮ. ಆಮೇಲೆ ರಸೇರ್ ವಿಷ್ಣು, ಅದರಲ್ಲಿರ್ತಕ್ಕಂಥ ರಸ ವಿಷ್ಣುವಿನ ಅವತಾರ. ಆಮೇಲೆ ಭೋಕ್ತಾ ದೇವೋ ಮಹೇಶ್ವರ, ಗುಣಾಕರ್ತ ನೀವು ಸಾಕ್ಷಾತ್ ಮಹಾದೇವ. ಈ ಭಾವನೆಯಿಂದ ಆಹಾರವನ್ನು ಸ್ವೀಕಾರ ಮಾಡುವಂಥದ್ದು. ಆದರೂ ಸಹಿತ ಪ್ರತ್ಯಾಹಾರವನ್ನು ಹೇಳಬೇಕಾಗ್ತದೆ. ಆದಷ್ಟು ಗರ್ಗಂಟಾ ಪದಾರ್ಥಗಳನ್ನು ದಯಮಾಡಿ ಮಕ್ಕಳು ತಿನ್ನಬಾರ್ದು. ಕುರ್ಕುರಿ, ಆಮೇಲೆ ಮ್ಯಾಗಿ. ಭಾಳಷ್ಟು ಜನರಿಗೆ ನೀವು ಮಡಿಗೆ ಹೋಗುವಂಥ ಹಾಸ್ಟೆಲ್ ಬಿಟ್ಟರೆ ಇಷ್ಟೆಲ್ಲ ಪಥ್ಯಾಹಾರ ಹೇಳಿದ ಮೇಲೇನೂ ಸಹಿತ ಆಯುರ್ವೇದದಲ್ಲಿ ಒಂದು ಅದ್ಭುತ ಮಾತನ್ನು ಹೇಳಲಾಗಿದೆ. ಅದೇನಂತಂದ್ರೆ ವ್ಯಾಯಾಮಂ ಶರೀರಂ ದೃಢಂ ಕೃತ್ವ ವ್ಯಾಧಿರ್ನಾಸ್ತಿ ಕದಾಚನ ವಿರುದ್ಧಂ ವ ಅವಿಪಕ್ವಂ ವ ಭುಕ್ತೆ ಶೀಘ್ರಂ ವಿಪಚ್ಯತಿ. ಅಂತಂದರೆ ಯಾರು ವ್ಯಾಯಾಮಾದಿಗಳನ್ನು ಅಂತಂದರೆ ವ್ಯಾಯಾಮ, ಯೋಗ, ಆಟಗಳನ್ನು ಆಡುವುದು, ಹೀಗೆ ಹಲವಾರು ಶಾರೀರಿಕ ಕಸರತ್ತುಗಳನ್ನು ಮಾಡಿ ಶರೀರವನ್ನು ಸದೃಢ ಮಾಡಿಕೊಂಡಿರ್ತಾರೋ ಅವರಿಗೆ ವ್ಯಾಧಿರ್ನಾಸ್ತಿ ಕದಾಚನ ಅಂತಂದರೆ ವ್ಯಾಧಿಗಳು ಬರುವುದಿಲ್ಲ. ಅವರು ವಿರುದ್ಧಾಹಾರ ಸೇವಿಸಿದರೂ ಸಹಿತ ಅವಿಪಕ್ವಮ ಅರ್ಧಮುರ್ಧ ಕುದ್ದಂಥ ಆಹಾರ ಸೇವಿಸಿದರೂ ಸಹಿತ ಭುಕ್ತೆ ಶೀಘ್ರಂ ವಿಪಚ್ಯತಿ, ಅದು ಶೀಘ್ರವಾಗಿ ಪಚನಗೊಂಡು ಶರೀರವನ್ನು ಪೋಷಣೆ ಮಾಡ್ತಕ್ಕಂಥದ್ದು. ಹೇಳುವ ಉದ್ದೇಶ ಇಷ್ಟೇ. ಶಾರೀರಿಕ ಶ್ರಮ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಬಹಳಷ್ಟು ಮಹತ್ವವಾದ ಒಂದು ಪಾತ್ರವನ್ನು ವಹಿಸುತ್ತದೆ. ಧನ್ಯವಾದಗಳನ್ನು ಹೇಳುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಈ ಶಾಲೆಯ ಮುಖ್ಯಸ್ಥರಾದಂತಹ
ಈ ದಂಪತಿಗಳೇ ಹಾಗೂ ಇನ್ನೋರ್ವ ಹೆಬ್ಬಳ್ಳಿ ಮಠ ಮಾತೆಯವರೇ ಹಾಗೂ ತಾಲೂಕಾ ವಲಯ ಘಟಕದ ಉಪಾಧ್ಯಕ್ಷರಾಗಿರುವಂತಹ ಜ್ಯೋತಿ ಬ್ರಾದರ್ ಅವರೇ, ಇನ್ನೋರ್ವ ಹಿರಿಯ ಗುರುಗಳೇ ಹಾಗೂ ನಮ್ಮ ವಲಯ ಮಟ್ಟದ ಪದಾಧಿಕಾರಿಗಳೇ, ಈ ಶಾಲೆಯ ಗುರುಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಮುದ್ದು ಮಕ್ಕಳೇ, ಈ ಒಂದು ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಒಂದು ಮೂಲ ಧ್ಯೇಯ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕಲಿಸುವುದು, ಅವರಲ್ಲಿರುವ ಪ್ರತಿಭೆಯನ್ನು ಹೊರಹಾಕುವುದು ಹಾಗೂ ಈ ನಮ್ಮ ಪರಿಷತ್ತಿನ ರಾಜ್ಯಾಧ್ಯಕ್ಷರ ಯಾರಪ್ಪ ಅಂತಂದ್ರೆ ಸಾಲುಮರದ ತಿಮ್ಮಕ್ಕನ ಅಳಿಯ ಆರ್ ಅಶೋಕ್ ಅಂತ ನಮ್ಮ ಪರಿಷತ್ತಿನ ರಾಜ್ಯಾಧ್ಯಕ್ಷರಿದ್ದಾರೆ. ಅವರು ವಿಶೇಷವಾಗಿ ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸುವ ಒಂದು ಉದ್ದೇಶವನ್ನು ಹೊಂದಿರುತ್ತಾರೆ. साक्षात्